ವಿಧಾನ ಪರಿಷತ್ನಲ್ಲಿ ಆಗಿರುವಂತಹ ಒಂದು ಅಡ್ಡ ಮತದಾನ ಕ್ರಾಸ್ ವೋಟಿಂಗ್ ಈಗ ಬಿಜೆಪಿ ನಾಯಕರಲ್ಲಿ ಒಂದು ರೀತಿಯಾಗಿ ಕಂಪನವನ್ನ ಸೃಷ್ಟಿಸ್ತಾ ಇದೆ. ಪರಿಷತ್ನಲ್ಲಿ 7 ಶಾಸಕರ ಕ್ರಾಸ್ ವೋಟಿಂಗ್ ಆಗಿದೆ. ಯಾರೆಲ್ಲ ಇಲ್ಲಿ ಪಕ್ಷದ್ರೋಹಿ ಕೆಲಸ ಮಾಡಿದ್ದಾರೆ, ಏನಕ್ಕೆ ಮಾಡಿದ್ರು, ಪಕ್ಷಕ್ಕೆ ಇದು ದೊಡ್ಡ ಮಟ್ಟದಲ್ಲಿ ಮುಜುಗರ ಆಗಿದೆ. ಅದರಲ್ಲೂ ಕೂಡ ಬಿಜೆಪಿ ಮತ್ತೆ ಜೆಡಿಎಸ್ಗೆ ಆಗಿರುವಂತಹ ಒಂದು ಮುಜುಗರ, ಆದರೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಪಾಯಿಂಟ್ ಆಯಿತು. ಇದೇ ವಿಚಾರವಾಗಿ ಈಗ ಬಿಜೆಪಿ ನಾಯಕರು ಕೂಡ ಬಿಜೆಪಿ ಹೈಕಮಾಂಡ್ಗೆ ಹೋಗಿ ಇದ್ರ ಬಗ್ಗೆ ವರದಿಯನ್ನ ಕೊಡಬೇಕು ಅಂತ ಹೇಳಿ ಅವ್ರಿಗೂ ಕೂಡ ಬುಲಾವ್ ಬಂದಿದೆ. ಹಾಗಾಗಿ ಒಂದು ವರದಿಯನ್ನ ಅವರು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಈಗ ಬುಲಾವ್ ಕೊಟ್ಟಿದೆ. ಇಂದೇ ದೆಹಲಿಗೆ ತೆರಳುತ್ತಾ ಇದ್ದಾರೆ ವಿಜಯೇಂದ್ರ ಮತ್ತೆ ಅಶೋಕ್. ಹೈಕಮಾಂಡ್ ನಾಯಕರಿಗೆ ಇಂಚಿಂಚು ಮಾಹಿತಿಯನ್ನ ಕೊಡಬೇಕಾಗುತ್ತೆ. ಅಡ್ಡ ಮತದಾನದ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ ಬಿವೈವಿ. ಈಗಾಗಲೇ ಅಡ್ಡ ಮತದಾರರ ಪತ್ತೆಗೆ ತ್ರಿಸದಸ್ಯ ಸಮಿತಿ ಕೂಡ ರಚನೆ ಆಗಿದೆ ಸಿಟಿ ರವಿ ಅವರ ನೇತೃತ್ವದಲ್ಲಿ. ಅಡ್ಡ ಮತದಾನದ ಬಗ್ಗೆ ಹೈಕಮಾಂಡ್ಗೆ ಸಂಪೂರ್ಣವಾದಂತಹ ವರದಿಯನ್ನ ಕೊಡಬೇಕಾಗುತ್ತೆ. ಈಗ ವಿಪಕ್ಷ ನಾಯಕ ಅಶೋಕ್, ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇಬ್ರೂ ಕೂಡ ಅಲ್ಲೇ ಇಟ್ಕೊಂಡು ಪಕ್ಷವನ್ನ ಸಂಘಟನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಮತ್ತೆ ಏನ್ ನೀವು ಕೆಲಸ ಮಾಡಿದ್ದೀರಾ ಅಂತ ಹೇಳಿ ಈಗ ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್ ಅವರಿಬ್ಬರಿಗೂ ಪ್ರಶ್ನೆ ಮಾಡ್ತಾ ಇದೆ. ನೀವಿರ್ಬೇಕಾದ್ರೆ ನಿಮ್ಮ ಸಮ್ಮುಖದಲ್ಲಿ ಇದೆಲ್ಲವೂ ಕೂಡ ನಡೀತಾ ಇದೆಯಲ್ಲ, ಹೇಗೆ ಮತ್ತೆ ನೀವೇನ್ ಮತ್ತೆ ದಬ್ಬಾಗ್ತಾ ಇದ್ದೀರಾ ಅಂತ ಹೇಳಿ ಈಗ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಹಾಗಾಗಿ ಈಗ ಇದೇ ವಿಚಾರವಾಗಿ ಬಿಜೆಪಿ ನಾಯಕರಲ್ಲಿ ದೊಡ್ಡ ಮಟ್ಟದಲ್ಲಿ ತಲೆನೋವಾಗಿ ಪರಿಣಮಿಸಿದೆ. ಈಗ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಏನೆಲ್ಲ ಬದಲಾವಣೆ ಆಯಿತು, ಬಿಜೆಪಿ ಪಕ್ಷದಲ್ಲಿರುವಂತಹ ಅಸಮಾಧಾನ ಅಥವಾ ಪಕ್ಷದ್ರೋಹಿ ಕೆಲಸ ಇದೆಲ್ಲವೂ ಕೂಡ ಹೊರಗೆ ಬಂದ್ಬಿಡ್ತು. ಅದಕ್ಕೆ ಅದೇ ಸಾಕ್ಷಿ. ಇಂದು ದೆಹಲಿಗೆ ತೆರಳುತ್ತಾರೆ ರಾಜ್ಯ ಬಿಜೆಪಿ ನಾಯಕರು. ಅಡ್ಡ ಮತದಾನದ ಬಗ್ಗೆ ವರಿಷ್ಠರಿಗೆ ಮಾಹಿತಿ ಕೊಡುವಂತ ಸಾಧ್ಯತೆ ಇದೆ. ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡುವ ಬಗ್ಗೆಯೂ ಕೂಡ ಚಿಂತನೆ ಆಗ್ತಾ ಇದೆ. ಈಗ ಧರ್ಮಸ್ಥಳದಲ್ಲಿ ಬಿಜೆಪಿ ಶಾಸಕಾಂಗ ಸಭೆ ನಡೆಸುವ ಬಗ್ಗೆ ಚರ್ಚೆ ಆಗ್ತಾ ಇದೆಯಂತೆ. ನಿನ್ನೆ ಅಶೋಕ್ ಕೂಡ ಇದ್ರ ಬಗ್ಗೆ ಮಾತನಾಡಿದ್ರು. ವರಿಷ್ಠರ ಜೊತೆ ಚರ್ಚೆ ನಡೆಸಲಿದ್ದಾರೆ ಬಿವೈವಿ ವಿಜಯೇಂದ್ರ ಜೊತೆಗೆ ಅಶೋಕ್. 2 ದಿನಗಳ ಕಾಲ ದೆಹಲಿಯಲ್ಲೇ ಇರಲಿರುವಂತಹ ಸಾಧ್ಯತೆ ಕೂಡ ಇದೆ. ಇಂದು ದೆಹಲಿಗೆ ಹೋಗ್ತಿದ್ದಾರೆ ರಾಜ್ಯ ಬಿಜೆಪಿ ನಾಯಕರು. ಇದೇ ವಿಚಾರವಾಗಿ ಹೀಗೆ ಇಷ್ಟೆಲ್ಲ ಬದಲಾವಣೆಗಳು ಆಗ್ತಾ ಇದೆ. ಯಾವಾಗ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಆಗೋಯ್ತು, ಸಾಬೀತಾಯಿತು, ಅದಾದ ನಂತರ ಪಕ್ಷದ್ರೋಹಿ ಕೆಲಸ ಯಾರು ಮಾಡ್ತಿದ್ದಾರೆ, ಹೇಗೆ ಅವ್ರನ್ನ ಹಿಡಿದಿಟ್ಕೊಳ್ಬೇಕು ಅಥವಾ ಅವ್ರ ಮೇಲೆ ಕಣ್ಣು ಹೇಗಿಡಬೇಕು, ಕಾರಣ ಏನು ಅಂತಂದ್ರೆ ಮುಂಬರುವಂಥ ಚುನಾವಣೆಗಳ ಮೇಲೆಯೂ ಕೂಡ ಇದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾದ್ರೆ ಈಗ ಆಗಿರುವಂತಹ ಈ ಒಂದು ಕ್ರಾಸ್ ವೋಟಿಂಗ್ ವಿಚಾರ ಏನಿದೆ, ಇದೇ ವಿಚಾರವಾಗಿ ಈಗ ಬಿಜೆಪಿ ಹೈಕಮಾಂಡ್ ಒಂದು ವರದಿ ಕೇಳಿದೆ. ವಿಪಕ್ಷ ನಾಯಕ ಅಶೋಕ್ ಅಂತ ಇದ್ದೀರಾ, ಜೊತೆಗೆ ರಾಜ್ಯಾಧ್ಯಕ್ಷರು ಅಂತ ಹೇಳಿ ಅಲ್ಲಿದ್ದೀರಾ ಕರ್ನಾಟಕದಲ್ಲಿ, ಅಲ್ಲಿ ಇದ್ಕೊಂಡು ಮತ್ತೆ ನಿಮ್ಮ ಸಮ್ಮುಖದಲ್ಲೇ ಕ್ರಾಸ್ ವೋಟಿಂಗ್ ಆಗ್ತಾ ಇದೆ ಅಂತಂದ್ರೆ ಮತ್ತೆ ನಿಮ್ಮ ಶಾಸಕರನ್ನ ನೀವು ಹೇಗೆ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀರಾ, ಏನ್ ಕೆಲಸ ಮಾಡ್ತಾ ಇದ್ದೀರಾ, ಫಸ್ಟ್ ಆಫ್ ಆಲ್ ನೀವೇನ್ ಮಾಡ್ತಾ ಇದ್ದೀರಾ ಅಂತೇಳಿ ಈಗ ಬಿಜೆಪಿ ಹೈಕಮಾಂಡ್ ಇವ್ರಿಗೂ ಕೂಡ ಪ್ರಶ್ನೆ ಕೇಳಿದೆ ಅಂತೆ. ಈ ರೀತಿಯಾದಂಥ ಮಾಹಿತಿಗಳು ಸಿಗ್ತಾ ಇದೆ. ಹಾಗಾಗಿ ಈಗ ಇದೇ ವಿಚಾರವಾಗಿ ಒಂದು ವರದಿಯನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಹೈಕಮಾಂಡ್ ಬುಲಾವ್ ಬಂದಿರೋದ್ರಿಂದ ಅಶೋಕ್ ಮತ್ತೆ ವಿಜಯೇಂದ್ರ ಇದೇ ವಿಚಾರವಾಗಿ ಇವತ್ತೇ ದೆಹಲಿಗೆ ಹೋಗಿ ಆ ಒಂದು ವರದಿಯನ್ನ ಸಲ್ಲಿಸಬೇಕು. ಅಥವಾ ಏನಾಗಿದೆ ಆಕ್ಚುಲಿ, ಯಾರು ಕೆಲಸವನ್ನ ಮಾಡಿದ್ದಾರೆ, ಇಫ್ ಇನ್ ಕೇಸ್ ಅಲ್ಲಿ ಸಾಬೀತಾಯಿತು ಪಕ್ಷದ್ರೋಹಿ ಕೆಲಸ ಇವರೇ ಮಾಡಿದ್ದಾರೆ ಅಂತಂದ್ರೆ ಅಂಥವ್ರ ವಿರುದ್ಧ ಯಾವ ರೀತಿಯಾದಂಥ ಕ್ರಮವನ್ನು ತಗೊಳ್ಬಹುದು, ಅವ್ರಿಗೆ ಹೇಗೆ ಪಾಠ ಕಲಿಸ್ಬೋದು, ಅಥವಾ ಪಕ್ಷದಿಂದ ಉಚ್ಚಾಟನೆ ಮಾಡಾಕ್ತಾರಾ, ತೆಗೆದುಬಿಸಾಕ್ತಾರಾ, ಅಥವಾ ಬೇರೆ ಏನಾದರೂ ಕ್ರಮವನ್ನು ತಗೊಳ್ತಾರಾ. ಕಾರಣ ಏನು ಅಂತಂದ್ರೆ ಇಲ್ಲಿ ಒಬ್ಬರೇನೋ ಪಕ್ಷದ್ರೋಹಿ ಕೆಲಸ ಮಾಡಿರ್ತಾರೆ, ಮತ್ತೆ ಬೇರೆ ಶಾಸಕರು ಕೂಡ ಹಾಗೆ ಮಾಡಿದ್ರೆ ಇನ್ ಅಪ್ಕಮಿಂಗ್ ಡೇಸ್ ಅಲ್ಲಿ ನಮ್ಮ ಪಕ್ಷದಲ್ಲೇ ಇಟ್ಕೊಂಡು, ಅದರಲ್ಲೂ ಕೂಡ ರಾಷ್ಟ್ರೀಯ ಪಕ್ಷ, ಶಿಸ್ತಿನ ಪಕ್ಷ ಅಂತಂದ್ರೆ ಅದು ಬಿಜೆಪಿ ಅನ್ನುವಂಥ ಒಂದು ಚರ್ಚೆ, ಈ ರೀತಿಯಾದಂಥ ಒಂದು ಮಾತು ಅವರೇ ಹೇಳುವಂಥದ್ದು. ಹಾಗಾಗಿ ಇನ್ನು ಎಷ್ಟು ಮಟ್ಟಿಗೆ ಇದೆಲ್ಲವೂ ಶಿಸ್ತಿದೆ ಅಥವಾ ಏನೆಲ್ಲ ಆಗ್ತಾ ಇದೆ ಅನ್ನುವಂಥದ್ದು ನೋಡ್ತಾ ಇದೀವಿ. ಎಷ್ಟೆಲ್ಲ ಅಸಮಾಧಾನ ಖುದ್ದು ಅವ್ರ ಶಾಸಕರೇ ಇಲ್ಲಿ ತೋರಿಸ್ತಾ ಇದ್ದಾರೆ. ಹಾಗಾಗಿ ಇಷ್ಟೆಲ್ಲ ಗೊಂದಲಗಳು ಹೇಗಾಯ್ತು, ನೀವೆಲ್ಲ ಇದ್ಕೊಂಡು ಕೂಡ ಇಷ್ಟೆಲ್ಲ ಹೇಗೆ ನಡೀತಾ ಇದೆ ಅನ್ನುವಂಥದ್ದು ಕೂಡ ಈಗ ಹೈಕಮಾಂಡ್ವರೆಗೂ ಹೋಗಿದೆ ಆ ವಿಚಾರ. ಬಿಜೆಪಿ ಹೈಕಮಾಂಡ್ವರೆಗೂ ಕೂಡ ಹೋಗಿ ಅಲ್ಲಿ ಒಂದು ರೀತಿಯಾಗಿ ಅಸಮಾಧಾನ ಕೇಳಿ ಬರ್ತಾ ಇದೆ. ಹಾಗಾಗಿ ಈಗ ವಿಪಕ್ಷ ನಾಯಕ ಜೊತೆಗೆ ರಾಜ್ಯಾಧ್ಯಕ್ಷ ಇಬ್ಬರನ್ನೂ ಕೂಡ ಬಿಜೆಪಿ ಹೈಕಮಾಂಡ್ ಈ ಕುರಿತು ವರದಿಯನ್ನ ಕೇಳಿದೆ. 7 ಶಾಸಕರ ಕ್ರಾಸ್ ವೋಟಿಂಗ್ ವಿಚಾರಕ್ಕೆ ವಿಧಾನ ಪರಿಷತ್ನಲ್ಲಿ ಹೇಗಾಯಿತು, ಏನಾಯಿತು, ಯಾರು ಮಾಡಿದ್ರು, ಏನಕ್ಕೆ ಮಾಡಿದ್ರು, ಸಾಬೀತಾಗಿದೆ ಅಂತಂದ್ರೆ ಅಂಥವ್ರ ವಿರುದ್ಧ ಯಾವ ಕ್ರಮವನ್ನು ತಗೊಳ್ಬೋದು. ಅದರ ಜೊತೆಗೆ ಈಗ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೆಯೂ ಕೂಡ ಆಣೆ ಪ್ರಮಾಣ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಅಂತಂದ್ರೆ ನಿಜವಾಗ್ಲೂ ಕೂಡ ಇವ್ರು ವೋಟ್ ಮಾಡಿದಾರಾ, ಕ್ರಾಸ್ ವೋಟಿಂಗ್ ಮಾಡಿದಾರಾ ಅಥವಾ ಇಲ್ವಾ ಅಂತ ಹೇಳಿ ಅಲ್ಲೂ ಕೂಡ ಆಣೆ ಪ್ರಮಾಣ ಮಾಡೋ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ಈಗ ಬಿಜೆಪಿಯಲ್ಲಿ ಈ ಒಂದು ಕ್ರಾಸ್ ವೋಟಿಂಗ್ ಅನ್ನುವಂಥದ್ದು ದೊಡ್ಡ ತಲೆನೋವಾಗಿದೆ. ಈಗ ಬಿಜೆಪಿ ಹೈಕಮಾಂಡ್ ಒಂದು ಪ್ರಶ್ನೆ ಕೇಳ್ತಾ ಇದೆ. ಇಲ್ಲಿ ರಾಜ್ಯಾಧ್ಯಕ್ಷ ಅಂತ ಹೇಳಿದ್ದೀರಾ, ವಿಪಕ್ಷ ನಾಯಕ ಅಂತ ಹೇಳಿದ್ದೀರಾ, ಮತ್ತೆ ನೀವಿಬ್ಬರೂ ಕೂಡ ಇದ್ಕೊಂಡು ಕರ್ನಾಟಕದಲ್ಲಿ ನಿಮ್ಮ ಒಂದು ಸಮ್ಮುಖದಲ್ಲಿ ಈ ರೀತಿಯಾಗಿ ಕ್ರಾಸ್ ವೋಟಿಂಗ್ ಆಗ್ತಾ ಇದೆ, ಪಕ್ಷದ್ರೋಹಿ ಕೆಲಸ ಆಗ್ತಾ ಇದೆ ಅಂತಾರೆ, ನೀವೇನ್ ಮಾಡ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆ. ಇದಕ್ಕೆ ಯಾವ ರೀತಿಯಾದ ಉತ್ತರವನ್ನ ಕೊಡಬಹುದು ಇವರಿಬ್ಬರು ಈಗ?
ರೋಷನ್, ಈಗಾಗಲೇ ಬಿಜೆಪಿಯಲ್ಲಿ ಏನು ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಆಟ ಮತದಾನ ಆಗಿದೆ. ಇದು ದೊಡ್ಡ ಮಟ್ಟಿಗೂ ಕೂಡ ಬಿಜೆಪಿ ಪಾಳ್ಯದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಇದೀಗ ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ ನಾಯಕರು ಕೂಡ ಈಗ ವಿಜಯೇಂದ್ರ ಅವರಿಗೆ ಮತ್ತೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರಿಗೆ ಕೂಡ ಬುಲಾವ್ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಇಬ್ಬರು ನಾಯಕರು ಸಹಿತ ದೆಹಲಿಗೆ ಕೂಡ ತೆರಳತಕ್ಕಂಥದ್ದು. ಪ್ರಮುಖವಾಗಿ ಈಗ ಕ್ರಾಸ್ ವೋಟಿಂಗ್ ಆಗ್ಲಿಕ್ಕೆ ಏನ್ ಕಾರಣ ಅನ್ನುವಂಥದ್ದು ಕೂಡ ವಿಜಯೇಂದ್ರ ಅವರು ಮತ್ತೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಕೂಡ ಉತ್ತರ ಕೊಡಬೇಕಾಗುತ್ತೆ. ಯಾಕಂತಂದ್ರೆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಇಬ್ರು ಕೂಡ ವಿಫಲರಾದ್ರ ಅನ್ನುವಂತ ಪ್ರಶ್ನೆಯನ್ನು ಕೂಡ ಹೈಕಮಾಂಡ್ ನಾಯಕರು ಕೇಳಬಹುದು. ಈಗಾಗಲೇ ಆರ್ ಅಶೋಕ್ ಅವರು ಮತ್ತೆ ವಿಜಯೇಂದ್ರ ನಡುವಿನ ಒಂದಿಷ್ಟು ಭಿನ್ನಾಭಿಪ್ರಾಯಗಳಿದಾವೆ ಅನ್ನುವಂಥದ್ದು ಕೂಡ ಒಂದಿಷ್ಟು ರೆಬಲ್ ಟೀಮ್ ಕೂಡ ಒಂದಿಷ್ಟು ಆರೋಪಗಳನ್ನು ಕೂಡ ಹಲವಾರು ಬಾರಿ ಮಾಡಿದೆ. ಅವುಗಳನ್ನು ಕೂಡ ಗಮನದಲ್ಲಿಟ್ಕೊಂಡಿರ್ತಕ್ಕಂಥ ಹೈಕಮಾಂಡ್ ನಾಯಕರು ಇದೀಗ ಅವೆಲ್ಲ ಪ್ರಶ್ನೆಗಳನ್ನು ಕೂಡ ಇಬ್ಬರು ನಾಯಕರು ಕೂಡ ಕೇಳಿದ್ದಾರೆ. ಒಂದು ರೀತಿಯಲ್ಲಿ ಈಗ ಬಿಜೆಪಿಯನ್ನ ಮುಂದೆ ಸಂಘಟನಾತ್ಮಕವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಕೂಡ ತೆಗೆದುಕೊಂಡು ಹೋಗ್ಬೇಕು. ಮುಂದೆ ಬರ್ತಕ್ಕಂಥ ಚುನಾವಣೆಗಳೇನಿದೆ ಸ್ಥಳೀಯ ಮಟ್ಟದ್ದು ಆ ಒಂದು ಚುನಾವಣೆ ಕೂಡ ಬಲಿಷ್ಠ ಮಾಡ್ಬೇಕನ್ನುವಂತ ಲೆಕ್ಕಾಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ಇರುವಂತ ಸಂದರ್ಭದಲ್ಲಿ ಇದೀಗ ಇರುವಂತ ಶಾಸಕರು ಸಹಿತ ಪಕ್ಷದ ಅಭ್ಯರ್ಥಿ ಪರವಾಗಿ ಮತವನ್ನ ಹಾಕಿಲ್ಲ. ಅದು ಅನ್ಯ ಪಕ್ಷದ ಅಭ್ಯರ್ಥಿ ಹಾಕುವ ಮುಖಾಂತರ ಪಕ್ಷಕ್ಕೆ ಒಂದು ರೀತಿಯಲ್ಲಿ ಅನ್ಯಾಯ ಮಾಡಿದಂತ ರೀತಿಯಲ್ಲಿ ಕೂಡ ಶಾಸಕರು ಮುಂದಾಗ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಒಂದು ನಾಯಕತ್ವ, ನಿಮ್ಮ ಒಂದು ಸಂಘಟನೆ ಇದು ಯಾವ ರೀತಿಯಾಗಿದೆ ಅನ್ನುವಂಥದ್ದು ಗೊತ್ತುಪಡಿಸುತ್ತೆ ಅನ್ನುವಂತ ಪ್ರಶ್ನೆಯನ್ನು ಕೂಡ ಹೈಕಮಾಂಡ್ ನಾಯಕರು ಕೇಳಿದ್ದಾರೆ. ಅದಕ್ಕೆ ಸಬೂಬನ ಇಬ್ಬರು ನಾಯಕರು ಕೂಡ ಏನ್ ಹೇಳಿದ್ದಾರೆ ಅನ್ನುವಂಥದ್ದು ಬಹಳ ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಅಥವಾ ಶಾಸಕರು ವಿಶ್ವಾಸದ್ರೋಹ ಮಾಡುವಂತ ನಿಟ್ಟಿನಲ್ಲಿ ಕೂಡ ಅವ್ರಿಗೆ ಏನ್ ಇವರ ಅಸಮಾಧಾನಕ್ಕೆ ಏನ್ ಕಾರಣ ಇರಬಹುದು ಅನ್ನುವಂತ ಕುಲಂಕುಷವಾಗಿರ್ತಕ್ಕಂತ ಒಂದಿಷ್ಟು ಚರ್ಚೆಗಳನ್ನು ಕೂಡ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರ ಜೊತೆ ಮಾಡಲಿದ್ದಾರೆ. ರೋಶಿನಿ, ಥ್ಯಾಂಕ್ ಯು ಹೋಗಾರ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.